ತಮಿಳುನಾಡಿನ ರಾಜಕೀಯಕ್ಕೆ ದಳಪತಿ ವಿಜಯ್ ಅವರ ಎಂಟ್ರಿ ಬಳಿಕ ದ್ರಾವಿಡ ನೆಲದ ರಾಜಕಾರಣ ಸಿನಿಮಾ ಸ್ಟೈಲ್ನಲ್ಲಿ ಸಾಗ್ತಾ ಇದೆ. ವಿಜಯ್ ಅವರು ಹೊಸ ಪಕ್ಷ ಸ್ಥಾಪಿಸಿ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದು, ಅಲ್ಲಿನ ವಿಧಾನಸಭೆ ಫಲಿತಾಂಶ, ಸರ್ಕಾರ ರಚನೆ ಕಸರತ್ತು, ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ, ಸಿಎಂ ವಿಜಯ್ ಅವರ ಆರಂಭಿಕ ಆದೇಶಗಳು ಹಾಗೂ ಈಗ ವಿಶ್ವಾಸಮತ ಯಾಚನೆ ಎಲ್ಲವೂ ಸಿನಿಮೀಯ ಮಾದರಿಯಲ್ಲೇ ನಡೆದು ಹೋಗಿದೆ. ವಿಶ್ವಾಸಮತ ಯಾಚನೆಗೂ ಮುನ್ನ 120 ಶಾಸಕರ ಬೆಂಬಲ ಪಡೆದಿದ್ದ ಸಿಎಂ ವಿಜಯ್ ಇಂದು ಸದನದಲ್ಲಿ ವಿಶ್ವಾಸಮತ ಯಾಚನೆ ಮಾಡಿದಾಗ 144 ಶಾಸಕರ ಭರ್ಜರಿ ಬೆಂಬಲ ಪಡೆದಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಜೋಸೆಫ್ ವಿಜಯ್ ಕಮಾಲ್ ಮಾಡಿದ್ದಾರೆ. ಸಿಎಂ ವಿಜಯ್ ಇಂದು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದಿದ್ದು ಅವರಿಗೆ ನಿರೀಕ್ಷೆಗೂ ಮೀರಿದ ಬೆಂಬಲ ವ್ಯಕ್ತವಾಗಿದೆ. ಸರ್ಕಾರ ರಚಿಸಿದಾಗ 120 ಶಾಸಕರ ಬೆಂಬಲ ಪಡೆದಿದ್ದ ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಯಾಚನೆ ವೇಳೆ 144 ಶಾಸಕರ ಬೆಂಬಲ ವ್ಯಕ್ತವಾಗಿದ್ದು, ವಿಜಯ್ ಸರ್ಕಾರ ಈಗ ಸುಭದ್ರ ಆಗಿದೆ. ನೂರ 8 ಸೀಟ್ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಟಿವಿಕೆ ಪಕ್ಷ ಕಾಂಗ್ರೆಸ್, ಎಡಪಕ್ಷಗಳು, ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಬೆಂಬಲದಿಂದ 120 ಶಾಸಕರ ಬೆಂಬಲ ಪಡೆದಿತ್ತು. ಸರಳ ಬಹುಮತ ಹೊಂದಿದ್ದ ವಿಜಯ್ ಸರ್ಕಾರಕ್ಕೆ ಇಂದು ಸದನದಲ್ಲಿ ನಿಜವಾದ ಅಗ್ನಿ ಪರೀಕ್ಷೆ ಎದುರಾಗಿತ್ತು. ಓರ್ವ ಟಿವಿಕೆ ಶಾಸಕ ಮತದಾನದಿಂದ ವಂಚಿತರಾಗಿದ್ದು ಗೊಂದಲ ಮೂಡಿಸಿತ್ತು. ಬೆಂಬಲ ಕೊಟ್ಟವರು ಕೈ ಕೊಡ್ತಾರಾ ಎಂಬ ಆತಂಕವೂ ಇತ್ತು. ಆದರೆ ವಿಶ್ವಾಸ ಮತಯಾಚನೆಯಲ್ಲಿ ಎಲ್ಲ ಗೊಂದಲ, ಆತಂಕಗಳು ನಿವಾರಣೆಯಾಗಿದ್ದು ವಿಜಯ್ಗೆ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಕ್ಕಿದೆ. ವಿಜಯ್ ಸರ್ಕಾರವನ್ನು ಅರ್ಧಕ್ಕಿಂತ ಹೆಚ್ಚಿನ ಅಣ್ಣಾ ಡಿಎಂಕೆ ಶಾಸಕರು ಬೆಂಬಲಿಸಿದ್ದಾರೆ. ಎಐಎಡಿಎಂಕೆಯ 47 ಶಾಸಕರ ಪೈಕಿ 24 ಮಂದಿ ಶಾಸಕರು ವಿಪ್ ಉಲ್ಲಂಘಿಸಿ ಟಿವಿಕೆ ಸರ್ಕಾರದ ಪರವಾಗಿ ಮತ ಚಲಾಯಿಸಿದ್ದಾರೆ. ಸರ್ಕಾರಕ್ಕೆ 144 ಶಾಸಕರ ಬೆಂಬಲ ಸಿಕ್ಕಿದೆ. ಪ್ರತಿಪಕ್ಷ ಡಿಎಂಕೆ ಶಾಸಕರು ವಿಶ್ವಾಸ ಮತಯಾಚನೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗದೆ ಸದನದಿಂದ ಹೊರ ನಡೆದಿದ್ದರು. ಅಂತಿಮವಾಗಿ ಸರ್ಕಾರದ ಪರವಾಗಿ 144 ಮತಗಳು ಬಿದ್ದರೆ ಕೇವಲ 22 ಶಾಸಕರು ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. 5 ಶಾಸಕರು ತಟಸ್ಥರಾಗಿದ್ದರು. ವಿಶ್ವಾಸ ಮತಯಾಚನೆ ವೇಳೆ ಅಣ್ಣಾ ಡಿಎಂಕೆ ಶಾಸಕರು 2 ಬಣಗಳಾಗಿ ಒಡೆದು ಹೋಗಿರುವುದು ಸ್ಪಷ್ಟವಾಗಿದೆ. ಪಳನಿಸ್ವಾಮಿ ಬಣದ 17 ಶಾಸಕರು ವಿಜಯ್ ಸರ್ಕಾರದ ವಿರುದ್ಧವಾಗಿ ಮತ ಚಲಾಯಿಸಿದರೆ, ಷಣ್ಮುಗಂ ಬಣದ 24 ಶಾಸಕರು ಟಿವಿಕೆ ಸರ್ಕಾರದ ಪರವಾಗಿ ಮತ ಹಾಕಿದ್ದಾರೆ. ವಿಶ್ವಾಸ ಮತಕ್ಕೂ ಮೊದಲು ಅಣ್ಣಾ ಡಿಎಂಕೆ ಎಲ್ಲ ಶಾಸಕರು ಸರ್ಕಾರದ ವಿರುದ್ಧ ಮತ ಚಲಾಯಿಸುತ್ತಾರೆ ಅಂತ ಪಳನಿಸ್ವಾಮಿ ಹೇಳಿದರೆ, ಅಣ್ಣಾ ಡಿಎಂಕೆಯ 30 ಮಂದಿ ಶಾಸಕರು ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಷಣ್ಮುಗಂ ಹೇಳಿದರು. ಇಂದು ಸರ್ಕಾರದ ಪರ 24 ಮತಗಳು ಬಿದ್ದಿವೆ. ಪಕ್ಷದ ವಿಪ್ ಉಲ್ಲಂಘಿಸಿ 24 ಮಂದಿ ಶಾಸಕರು ವಿಜಯ್ ಅವರನ್ನು ಬೆಂಬಲಿಸಿದ್ದಾರೆ. ಸದ್ಯ ಅಣ್ಣಾ ಡಿಎಂಕೆ ಪಕ್ಷ 2 ಹೋಳಾಗಿದ್ದು, ಪಳನಿಸ್ವಾಮಿ ಬಣದ ವಿರುದ್ಧ ಷಣ್ಮುಗಂ ಅವರ ಬಣ ಮೇಲುಗೈ ಸಾಧಿಸಿದ್ದಾರೆ. ಭವಿಷ್ಯದಲ್ಲಿ ಅಣ್ಣಾ ಡಿಎಂಕೆ ಹೆಚ್ಚಿನ ಸಂಖ್ಯೆಯ ಶಾಸಕರು ಟಿವಿಕೆ ಸೇರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ.